ಏನೋ ಮೂಡ್ ಚೇಂಜ್ ಆಗ್ಬಿಟ್ಟು ಇವಾಗ ಹೊರಗಡೆ ಹೊರಗಡೆ ಸುಮ್ಮನೆ ತಿರ್ಗಾಡೋದು ಅಷ್ಟೇ. ಇವಾಗ ಗಾಡಿ ನಿಲ್ಲುತ್ತೋ ಗೊತ್ತಿಲ್ಲ. ನಾನು ಮತ್ತೆ ಶರತ್ ಈ ಕಡೆ ಹೊರಡ್ವಿ. ಈಗ ಪೊಲೀಸ್ ಆಲೆ 8ನೇ ಮೈಲಿ ರೀಚ್ XL100 ಎತ್ಕೊಂಡು ಬರ್ರಸ್ಕೊಂಡು ಆಲ್ರೆಡಿ ಮೇನ್ ರೋಡ್ 8ನೇ ಮೈಲಿ. ಗೈಸ್ ನೋಡ್ರಿ, ಇವಾಗ ಹೈವೇ ಬಿಟ್ಟು ಸರ್ವಿಸ್ ರೋಡಿಗೆ ಚಳಿ ಏನ ಅಷ್ಟೊಂದಿಲ್ಲ, ಬಟ್ ಇಲ್ಲಿ ಬರ್ತಾ ಇದೆ ಗೈಸ್ ಒಂದು ಕಂಪ್ನಿ. ನೈಟ್ ಹಿಂಗೆ ಇರದ್ ಮನೆ ಬಂತು ಆರ್ಕೆಸ್ಟ್ರಾನಿ ಗೈಸ್. ದಾವಸ್ಪೇಟೆಗೆ ಬಂದಿದೀವಿ, ಆದ್ರೆ ಒಂದು ಟೀ ಅಂಗಡಿ ಇಲ್ಲ, ಏನಿಲ್ಲ. ಜಿಮ್ ಅಲ್ಲಿ ಮಲ್ಕೊಳ್ಳೋದು ಇವತ್ ನೈಟ್ 12:22 ನಡಿಕೊಂಡ್ ಪಾಪ ಟೋಪಿ. ನೋಡ್ರಿ ಹೊರಟಿದೀವಿ ಈಗ. ಟೀ ಸ್ಟಾಲ್ ಸಿಕ್ಬಿಡ್ ಕಾಫಿ 12 ಹೊಡೆದಿದೀವಿ ದಾವಸ್ಪೇಟೆ. 8ನೇ ಮೈಲಿ ಬಂದ್ವಿ, ಮತ್ತೆ ರಿಟರ್ನ್ ಬಂದ್ವಿ. ನೋಡ್ರಿ ಜಿಮ್ ಮಾತ್ರ ಇದೀವಿ. ಈಗ ನಾನು ಸರ್ ಇಬ್ರು ಲೆಗ್ ವರ್ಕೌಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ವಿ. ಆದರೆ ಏನೋ ಮೂಡ್ ಚೇಂಜ್ ಆಗ್ಬಿಟ್ಟು ಇವಾಗ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ. ನೋಡ್ರಿ ಇಲ್ಲೇ ಈಗಿನ್ನ ಆ ಲಾಗ್ನ ಎಂಡ್ ಮಾಡಿದೆ. ಲೆಗ್ ವರ್ಕೌಟ್ ಮಾಡೋಣ ಅಂತ ಮನೆಯಿಂದ ನಾನು ರೆಡಿಯಾಗಿ ಬಂದಿದ್ದೀನಿ. ಅಣ್ಣ ಇಲ್ಲಿ ಬಂದಮೇಲೆ ಯಾಕೋ ಮೂಡಿಲ್ಲ ಅಂತ ಅಂದ್ಬಿಟ್ಟು ಹೊರಗಡೆ ಕೊಡ್ಸ್ಕೊಂಡು ಕರ್ಕೊಂಡು ಹೋಯ್ತಾವ್ರಿ. ಇವಾಗ ಕೈಯಲ್ಲಿ ₹1 ಕಾಸಿಲ್ಲ, ಏನಿಲ್ಲ. ಈ ಬ್ಯಾಗ್ ತಗೊಂಡು ಹೋಗ್ತಾ ಇದೀವಿ. ನೋಡಿ, ನನ್ನ ಜಿಮ್ ಬ್ಯಾಗ್ ಐತೆ. ಜಿಮ್ ಬ್ಯಾಗ್ನಲ್ಲಿ ಏನೇನೈತೆ ಬನ್ನಿ ನೋಡ್ರಿ. ಜಿಮ್ ಬ್ಯಾಗ್ ಐತೆ. ಜಿಮ್ ಬ್ಯಾಗಲ್ಲಿ ನೋಡ್ರಿ ಏನೇನೈತೆ. ಇದು ಹೆಡ್ಸೆಟ್ಟು, ಅದು ಬಿಟ್ಟರೆ ವಾಟ್ರ್ ಬಾಟ್ಲು, ಇಲ್ಲೆರಡು ಕ್ಯಾರೆಟ್ ಅವೆ. ಇದು ಬಿಟ್ಟರೆ ಇದ್ರಾಗ ಟೀ ಶರ್ಟ್ ಅಷ್ಟೇ ಇರೋದು. ಇದು ವರ್ಕೌಟ್ ಮಾಡೋಕ್ಕೆ ಅಂತಂದ್ಬಿಟ್ಟು ಇಟ್ಕೊಂಡಿದ್ದೆ ಅಷ್ಟೇ. ಅದು ಬಿಟ್ಟರೆ ಒಂದು ಛತ್ರಿ ಐತೆ ಅಷ್ಟೇ. ಇಷ್ಟರೊಳಗೆ ನಾವು ಇಡೀ ನೈಟ್ನ ಕಳೆದು ಬರಬೇಕು. ಹೋಗಿ ಹೊರಗಡೆ ಸುಮ್ಮನೆ ತಿರ್ಗಾಡೋದು ಅಷ್ಟೇ. ಇವಾಗ ಈಗ ಸ್ಪೆಂಡರಲ್ಲಿ ಒಂದು ₹100 ಪೆಟ್ರೋಲ್ ಇರ್ಬೋದೇನೋ, ಗೊತ್ತಿಲ್ಲ ಎಷ್ಟೈತೆ ಅಂತ. ಹೊರಗಡೆ ಹೋಗ್ತಾ ಇದ್ದೀವಿ. ಅದು ₹100 ಪೆಟ್ರೋಲ್ ಹಾಕ್ಸಿ 3 ದಿವಸ ಆಗೈತಂತ ಆಲ್ರೆಡಿ. ಎಲ್ಲೆಲ್ಲಿ ಉಜ್ಜಾಡೋನು ಎಷ್ಟು ಖಾಲಿ ಮಾಡೋಂಗೆ ಗೊತ್ತಿಲ್ಲ. ಆದ್ರೂ ಹೊರಗಡೆ ಹೋಗ್ಬೇಕು ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಎಲ್ಲಿ ಗಾಡಿ ನಿಲ್ಲುತ್ತೋ ಗೊತ್ತಿಲ್ಲ. ಅದ್ರ ಗಾಡಿ ನಿಂತರೂ ಬಿಡಲ್ಲ, ಬಿಟ್ರು ಬಿಡಲ್ಲ. ತೊಳ್ಕೊಂಡಾದ್ರೂ ಬಂದ್ಬಿಡ್ತೀವಿ. ಔಟ್ ಸೈಡ್ ಹೋಗ್ಬೇಕು ಅಂತ ಅಂದ್ಬಿಟ್ಟು ಫಿಕ್ಸ್ ಆಗಿದ್ದೀವಿ. ಅದು ಬೇರೆ ಮಂತ್ ಎಂಡಿಂಗ್ ಬೇರೆ. ಅವನ ಹತ್ರ ಕಾಸು ಇಲ್ಲ, ನನ್ನ ಹತ್ರನೂ ಕಾಸು ಇಲ್ಲ ಬೇರೆ. ಹೋಗ್ತಾ ಇದ್ದೀವಿ. ಇನ್ನು ಇವರು ನೋಡ್ರಿ, ಇವ್ರು ಲೆಗ್ ವರ್ಕೌಟ್ ಮಾಡ್ತಾವ್ರೆ. ಸ್ಕಿಪ್ಪು ಗೈಸ್. ಆದ್ರೂ ಪರವಾಗಿಲ್ಲ, ನಾನು ನಾಳೆ ಏನೋ ಸಂಡೇ ಲೆಗ್ ವರ್ಕೌಟ್ ಫಿಕ್ಸು. ವರ್ಕೌಟ್ ಮಾಡೇ ಮಾಡ್ತೀವಿ. ಗೈಸ್, ಶರತ್ತು ಬರ್ಡೇ ಬೇರೆ. ವಿಶ್ ಮಾಡ್ರಿ, ಯಾರ್ಯಾರು ವಿಶ್ ಮಾಡಿದಿರ ವಿಶ್ ಮಾಡ್ರಿ. ನಾಳೆ ಕೇಕ್ ಕಟ್ಟಿಂಗಿಂದು ಫೋಟೋ ಬರುತ್ತೆ, ವಿಡಿಯೋ ಬರುತ್ತೆ, ಅದನ್ನ ನೋಡ್ರಿ. ಈಗ ನಾವು ಔಟಿಂಗ್ ಹೋಗ್ತಾ ಇದೀವಿ ಹೊರಗಡೆ. ಅದು ಸುಮ್ಮನೆ ಲಾಂಗ್ ಡ್ರೈವ್ ಅಷ್ಟೇ. ಎಲ್ಲಿಗೆ ಹೋಗ್ತೀವೋ ಗೊತ್ತಿಲ್ಲ. ಆದರೆ ನನ್ನ ಮನಸ್ಸು ಚೇಂಜ್ ಆಗೋವರೆಗೂ ಹೋಗೋದು, ಆಮೇಲೆ ಬರೋದು ವಾಪಸ್. ಗೊತ್ತಿಲ್ಲ, ಅದೇನೋ ಒಂಥರ ಮನ್ಸಿಗೆ ಹಂಗೆ ಹಾಕೊಂಡ್ಬಿಟ್ಟಿದ್ದೀನಿ. ಈಗ ಹೋಗ್ತಾ ಇದ್ದೀವಿ ಹೊರಗಡೆ. ಇನ್ನು ಮನೆಗೂ ಬೇರೆ ನಾನು ಹೋಗಿಲ್ಲ. ಇನ್ನು ನಮ್ಮ ಮನೆಗೆ ಬೇರೆ ಹೋಗಿಲ್ಲ. ಮನೆಗೆ ಹೋಗ್ಬಿಟ್ಟು ಈಗ ಮನೆಗೆ ಹೋಗ್ಬಿಟ್ಟು ನಮ್ಮ ಅಮ್ಮನ ಹತ್ರ ಹೇಳ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀನಿ. ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ ತಿರ್ಗಿ. ಆಮೇಲೆ ಸುಮ್ಮನೆ ನಮ್ಮಮ್ಮ ಇದಾಗ್ಬಿಡುತ್ತೆ, ಇನ್ನೂ ಯಾಕೆ ಬಂದಿಲ್ಲ ಅಂದ್ಕೊಂಡ್ಬಿಡುತ್ತೆ ಅಂತಂದ್ಬಿಟ್ಟು ಈಗ ಮನೆ ಹತ್ರ ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಟ್ಟು ಸ್ಟಾರ್ಟು ಜರ್ನಿ. ನಾವು ಹೊರಗಡೆ ಹೊರಡ್ತೀವಿ ಅಷ್ಟೇ. ಇಲ್ಲಿಂದ ಜಿಮ್ಮಿಂದನೇ ಸ್ಟಾರ್ಟ್ ಮಾಡ್ತೀವಿ. ಜಿಮ್ಮಿಂದನೇ ಸ್ಟಾರ್ಟ್ ಮಾಡ್ತೀವಿ. ಜಿಮ್ ಗೇಟಿಂದನೇ ಸ್ಟಾರ್ಟು. ಆದರೆ ಆಲ್ರೆಡಿ ಲಾಗ್ ಸ್ಟಾರ್ಟ್ ಆಗೈತೆ. ನೋಡ್ರಿ ನಾವು ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ, ಎಲ್ಲಿ ಹೋಗಿ ಎಲ್ಲಿ ಬರ್ತೀವಿ, ಏನಾಗುತ್ತೆ ಇವತ್ತು ನೈಟು, ಅದು ಸೀಕ್ರೆಟು. ಗೊತ್ತಾಗಲ್ಲ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಏನು ಇದಾಗುತ್ತೆ ಅಂತ ನಮಗೂ ಗೊತ್ತಿಲ್ಲ. ಏನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ಒಟ್ಟಿಗೆ ಹೋಗ್ತಿದ್ದೀವಿ. ನಮ್ಗೆ ಗೊತ್ತಿಲ್ಲ ಏನ್ ಮಾಡ್ತೀವಿ ಏನ್ ಮಾಡ್ತೀವಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಹೋಗೋಣ ಅಷ್ಟೇ. ಹೋಗೋಣ ಅಂತಾನು ಗೊತ್ತಾಯ್ತಿಲ್ಲ. ಎಣ್ಣೆ ಮೇಲೆ ತಿರುಗಿ ಲೆಫ್ಟ್ ರೈಟ್ ಗೊತ್ತಿಲ್ಲ. ಗೊತ್ತಿಲ್ಲ ಅಷ್ಟೇ, ಹೋಗೋದಷ್ಟೇ. ಎಣ್ಣೆ ಮೇಲೆ ಯೋಚನೆ ಮಾಡ್ಬೇಕು ಎಕಡೆಗೆ ಹೋಗ್ಬೇಕು ಅಂತ. ನೋಡೋಣ. ಹೊರಟಿದ್ದೀವಿ ನಾನು ಮತ್ತೆ ಶರತ್ತು. ನೋಡ್ರಿ ಕ್ಲೋಸ್ ಮಾಡ್ಕೊಂಡು ಹೊರಟಿದ್ದೀವಿ. ಜರ್ನಿ ಎಲ್ಲಿಗನ ಹೋಗುತ್ತೋ ಗೊತ್ತಿಲ್ಲ. ಒಟ್ಟಿಗೆ ಹೋಗ್ತೀವಿ. ಹೋಗ್ಬಿಟ್ಟು ಫುಲ್ಲು ನಿಮಗೆ ಒಳ್ಳೆ ಕಂಟೆಂಟ್ ಜೊತೆ ಬರ್ತೀವಿ. ನೋಡಿ, ಒಳ್ಳೆ ಕಂಟೆಂಟ್ ಸಿಗುತ್ತೆ ನಿಮಗೆ.
ಒಳ್ಳೆ ಎಂಜಾಯ್ಮೆಂಟು. ನೀವು ನೈಟ್ ಹೊತ್ತು ಯಾರು ತಿರ್ಗಾಡಿರಲ್ವೋ ಅವ್ರಿಗೆಲ್ಲ ಒಳ್ಳೆ ಎಂಜಾಯ್ಮೆಂಟು. ಯಾರು ಹೊರಗಡೆ ಹೋಗಕ್ ಆಗಲ್ಲ, ಮನೇಲಿ ಇರುತ್ತೆ ಪ್ರಾಬ್ಲಮ್ಮು ಅನ್ನೋರ್ಗೆಲ್ಲ ಇದು ಎಂಜಾಯ್ಮೆಂಟು ನಿಮ್ಗೆ. ನೋಡ್ರಿ ಹೊರಟಿದೀವಿ. ಈಗಿನ ಕಾಲದಲ್ಲಿ ಹುಡುಗರಿಗಿಂತ ಹುಡುಗಿರೇ ಜಾಸ್ತಿ ಓಡಾಡ್ತಾರೆ. ಇಷ್ಟೊತ್ತಾದ್ರೂ ಓಡಾಡ್ತಾವ್ರಲ್ಲ ಇವ್ರು ಹುಡುಗಿರು. ಯಪ್ಪ, ನಾವು ಇಷ್ಟೊತ್ನಾಗ ಹೋಗ್ಬೇಕು ಅಂದ್ರೆ ಹೊರಗಡೆ ಹಿಂಸೆ ಕಷ್ಟ ಪಡ್ತೀವಿ, ಹೆಂಗೆ ಏನು ಏನಾಗುತ್ತೆ ಅಂತ. ಅವರು ಯಾವ ಕಷ್ಟನೂ ಪಡಲ್ಲ, ಏನು ಇಲ್ಲ, ನಿಮ್ದೇ ಓಡಾಡ್ಕೊಂಡಿರ್ತಾರಲ್ಲ ಅಲ್ವಾ? ಹೌದೌದು ಹೌದು ಗುರು, ಹೌದು. ನೋಡ್ರಿ ಹೊರಟಿದೀವಿ. ನೋಡೋಣ, ಅಲ್ಲಲ್ಲೇ ಸಿಗ್ತೀವಿ ನಿಮ್ಗೆ. ಅಲ್ಲಲ್ಲೇ ಸಿಕ್ಕಿದಾಗ ಮಾತಾಡಿಸ್ತೀವಿ ನಿಮ್ಮನ್ನ. ಇಲ್ಲ ಅಂದ್ರೆ ಅಂತವ್ರಿಗೊಂದು ಸುಮ್ಮೊಂದು ಲಾಂಗ್ ಜರ್ನಿ ಹೋಗ್ತಾ ಇರುತ್ತೆ. ನೋಡ್ತಾನೆ ಇರ್ರಿ, ವಿಡಿಯೋ ಮಾಡ್ತಾ ಇರ್ತೀವಿ, ನೋಡ್ತಾನೆ ಇರ್ರಿ. ಓಕೆನಾ? ಎಂಟನೇ ಮೈಲಿ ಕಡೆ ಹೊರಟ್ವಿ. ಈಗ ಪೊಲೀಸು ಏನಕ್ಕ ನಿಂತವ್ರೆ, ಯಾವ್ದೋ ಕೇಸ್ಗಳು ಇರ್ತವೆ. ಈಗ ಹೆವಿ ರೌಂಡ್ಸು. ಇವಾಗ ಹೆವಿ ರೌಂಡ್ಸು. ಯಾಕೆ ಗೊತ್ತಿಲ್ಲಪ್ಪ. ಹಂಗೆ ಮೊನ್ನೆ ಜಿಮ್ಮಿಂದ ಹೋಗ್ಬೇಕಾದ್ರೆ ನಿಲ್ಸ್ಕೊಂಡಿದ್ರು. ಹಾ ನೋಡಿ, ಇಲ್ಲಿ ನನ್ನ ಫೇಸ್ನ ತೋರ್ಸಕ್ ಆಗಲ್ಲ, ಅಲ್ಲಿ ಗಾಡಿಗಳು ಬೇರೆ ಗೊತ್ತಾ. ನೋಡ್ರಿ ನೋಡ್ರಿ ಹೋಗ್ತಾ ಇದೀವಿ. ಏನೋ ಜೋಶಲ್ಲಿ ಹೋಗ್ತಾ ಇದೀವಿ. ಎಲ್ಲಿಗೇನೋ ಹೋಗ್ತೀವಿ ಗೊತ್ತಿಲ್ಲ. ವಿಶಾಲ್ ಮಾರ್ಟ್ ಎಲ್ಲ ಓಪನ್ ಇನ್ನ ಟೈಮ್ ಇನ್ನ ಆಗಿಲ್ಲ, ಅದಕ್ಕೋಸ್ಕರ ಬನ್ನಿ ಹೋಗೋಣ. ಲೆಟ್ಸ್ ಗೋ. ನೋಡ್ರಿ ಆಲೆ 8ನೇ ಮೈಲಿ ರೀಚ್ ಆನ್ 8ನೇ ಮೈಲಿ. 8ನೇ ಮೈಲಿ ಏನ್ ನಿಲ್ಸಲ್ಲ, ಸುಮ್ನೆ ನುಗ್ಗಿಸ್ತಾ ಇರೋದೆ. ಎಲ್ಲೂ ನಿಲ್ಸಲ್ಲ. ನಮಗೆ ಇಷ್ಟ ಆಗಿ ನಿಲ್ಲಿಸ್ಬೇಕು ಅಂದ್ರೆ ನಿಲ್ಸೋದು, ಇಲ್ಲಾಂದ್ರೆ ನಿಲ್ಸಲ್ಲ. ಸುಮ್ನೆ ಹೋಗ್ತಾ ಇರೋದೆ ಗಾಯ್ಸ್. ಕಾರಲ್ಲಿ ಹೋಗ್ಬೋದಾಯ್ತು ಬಟ್ ಬೇಡ. ನಾವು ಬೈಕಲ್ಲೇ ಹೋಗ್ಬೇಕು, ಅದ್ರ ಮಜಾ ಅವಾಗ್ಲೇ ಸಿಗೋದು. ನಾವು ಹೊರಗಡೆ ಹೋಗ್ತೀವಿ ಅಂತಂದ್ರೆ ಬೈಕಲ್ಲಿ ಹೋದ್ರೇನೆ ಮಜಾ ಸಿಗೋದು. ಹಂಗೆ ಕಾರಲ್ಲಿ ಹೋಗ್ಬಿಟ್ರೆ ಮಜಾ ಸಿಗಲ್ಲ. ಎಲ್ಲಾರು ಸೂಪರ್ ಬೈಕು ಆ ಬೈಕು ಅಂತ ಹೋಗ್ತಾರೆ. ಸ್ಪೆಂಡರ್ ಅಲ್ಲೇ ಹೋಗ್ವಿ ನೋಡ್ರಿ. ಸ್ಪೆಂಡರ್ ಪ್ಲೇಸ್. ಸ್ಪೆಂಡರ್ ಫಸ್ಟ್ ಬಂದಿದ್ದೆ, ಸ್ಪೆಂಡರ್. ಸೂಪರ್ ಬೈಕ್ ಎಲ್ಲ ಅಲ್ಲ ಬಂದಿದ್ದು. ಓಲ್ಡ್ ಇಸ್ ಗೋಲ್ಡ್. ಓಲ್ಡ್ ಇಸ್ ಗೋಲ್ಡ್. ಇನ್ನ ಒಂದ್ ಸ್ವಲ್ಪ ಹಳೇದಕ್ಕೆ ಹೋಯ್ತು ಅಂದ್ರೆ XL 100 ತಗೊಂಡ್ ಓಡಾಡ್ತಿದ್ವಿ. ಆದ್ರೆ ಏನ್ ಮಾಡೋದು, ಗಾಡಿ ಇಲ್ಲ ಅಂತ ಸುಮ್ನಾದ್ವಿ. ಇದ್ದೇ XL 100 ಎತ್ಕೊಂಡು ಬರ್ರಸ್ಕೊಂಡು ಓಡಾಡ್ತಿದ್ವಿ. XL 100 TVS. ಆಲ್ರೆಡಿ ಮೇನ್ ರೋಡ್ 8ನೇ ಮೈಲಿ. ಹೇಳ್ಕೊ, ಮೇನ್ ರೋಡ್ ರೀಚ್ ಆಗಿದೀವಿ. ಹೋಯ್ತಾ ಇರೋದೇ ಸುಮ್ನೆ, ನೋಡ್ತಾ ಇರೋದೇ ನೀವು ಸುಮ್ನೆ. ಏನಂತೀರಾ? ಲೆಟ್ಸ್ ಗೋ. ನೀವ್ ಯಾರಾದ್ರೂ ಈ ತರ ಹೊರಗಡೆ ಹೋಗಿದ್ರೆ ಕಮೆಂಟ್ ಮಾಡಿ. ಸ್ಪೆಂಡರ್ ಪ್ಲಸ್ ಜೊತೆಗೆ ಹೇಮಂತ್ ಅಂಡ್ ಶರತ್. ನೋಡ್ರಿ ಇವಾಗ ಹೈವೇ ಬಿಟ್ಟು ಸರ್ವಿಸ್ ರೋಡಿಗೆ ಹೇಳ್ಕೊಂಡಿದೀವಿ. ಯಾಕೆ ಅಂತಂದ್ರೆ ಹೈವೇ ರೋಡ್ ಫುಲ್ ಬೋರಿಂಗ್ ಆಗ್ಬಿಡುತ್ತೆ. ಅದಕ್ಕೆ ನಾವು ಬೋರಿಂಗ್ ಆಗಿರ್ಬಾರ್ದು, ಫುಲ್ ಖುಷಿಯಾಗಿ ಹೋಗ್ಬೇಕು ಅಂತ ಅಂದ್ಬಿಟ್ಟು ಬಂದಿರೋದು. ಅದಕ್ಕೋಸ್ಕರ ಹೈವೇ ಬಿಟ್ಟು ಸರ್ವಿಸ್ ರೋಡಿಗೆ ಎಂಟ್ರಿ. ಚಳಿ ಆಗುತ್ತಾ ಇಲ್ವಾ ಗೊತ್ತಾಗುತ್ತೆ. ಯಾಕೆಂದ್ರೆ ಮಧ್ಯರಾತ್ರಿಗೆಲ್ಲ ಚಳಿ ಆಗಲ್ಲ. ಒಂದು 3 ಗಂಟೆ ಆ ಟೈಮ್ ಆಗೆಲ್ಲ ಚಳಿ ಸ್ಟಾರ್ಟು ಕೇಳ್ತಾರೆ. ಆಮೇಲೆ ಏನಿಲ್ಲ, ಸುಮ್ನೆ ಒಂದ್ ಲಾಂಗ್ ಡ್ರೈವ್ ಟ್ರಿಪ್ ಅಷ್ಟೇ, ಒಂದು ಎಂಜಾಯ್ಮೆಂಟ್. ಮಾರ್ನಿಂಗ್ ಹೋಗೋದು, ಈವ್ನಿಂಗ್ ಹೋಗ್ತಾ ಇದೀವಿ ಅಷ್ಟೇ. ಈವ್ನಿಂಗು ಮಾರ್ನಿಂಗು ಎರಡು ಒಂದೇ ಬೆಂಗಳೂರಲ್ಲಿ. ಈವ್ನಿಂಗ್ ಏನು ಮಾರ್ನಿಂಗ್ ಏನು ಅಂತ ಏನಿಲ್ಲ. ಯಾವಾಗ್ಲೂ ಓಡಾಡ್ತಾರೆ. ಎಲ್ಲಾ ಟೈಮು ಒಂದೇ ಬೆಂಗಳೂರಲ್ಲಿ ಮಾತ್ರ. ಯಾವಾಗ್ಲೂ ಟ್ರಾಫಿಕ್, ಯಾವಾಗ್ಲೂ ಓಡಾಡೋದೆ. ನೋಡ್ರಿ ನೈಟ್ ಎಷ್ಟು ಗಾಡಿ ಓಡಾಡ್ತಾವೆ ಅಲ್ವಾ? ನೋಡ್ರಿ ಹೆಂಗ್ ಹೋಗ್ತಾರೆ.
ನೈಟ್ ಹೊತ್ತೆ ಇಷ್ಟೊಂದು ಜೋಶಾಗಿ ಹೋಗೋದು, ಮಾರ್ನಿಂಗ್ ಟೈಮ್ ಯಾರು ಹೋಗಲ್ಲ ಜೋಶಲ್ಲಿ. ಯಾಕೆ ಹೇಳ್ರಿ, ಮಾರ್ನಿಂಗ್ ಟೈಮ್ ಅಷ್ಟು ಕ್ರೇಜ್ ಇರಲ್ಲ, ಈವ್ನಿಂಗ್ ಟೈಮೇ ಕ್ರೇಜ್ ಇರೋದು, ನೈಟ್ ಹೊತ್ತೆ ಕ್ರೇಜ್ ಜಾಸ್ತಿ. ನೈಟ್ ಬೆಂಗಳೂರು ಒಂಥರ ಮಸ್ತು. ನೈಟ್ ಬೆಂಗಳೂರೇ ಮಸ್ತು 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 ಮಗ. ಒಂದ್ ಸ್ವಲ್ಪ ಇದಿರ್ಬೇಕು. ನಿಧಾನ ಕಣಪ್ಪ, ನಿನ್ ಗಾಡಿ ಯಾಕೆ ಆರುತ್ತಲ್ಲ, ಮುಂದೆಗಡೆ ಹೀಟ್ ಮಾಡಿಸಿದ್ಯಾ, ಅದಕ್ಕೆ ನೈಟ್ ಎಲ್ಲ ಶಾಕಬ್ಜರ್ ಹೋಗೈತಾ ನೋಡ್ರಿ. ನೈಟ್ ಹಿಂಗೆ ಅಡ್ಡಾಡಕ್ಕೆ ಬರೋದು ಗಾಡಿ ಕಲಿಯಕ್ಕೆ. ನೋಡ್ರಿ ಗೈಸ್, ಗಾಡಿ ಕಲಿಯಕ್ ನಮ್ ಬಾಸ್ ಇರೋದ್ ಮನೆ ಬಂತು. ಕೈ ಮಿಕ್ಕೊಂಡ್ಬಿಡ್ರಿ, ಅಲ್ಲೇ ಎಲ್ಲ ಕೈ ಮಿಕ್ಕೊಂಡ್ಬಿಡ್ರಿ. ಆಂಜನೇಯ ಎಲ್ಲ ಮಲಗಿದ್ದೀರಾ ಎದ್ದಿದ್ದೀರಾ? ಕೈ ಮುಕ್ಕಾಡ್ರಿ ಹೇಳ್ತೀನಿ. ನೋಡ್ರಿ ಹೊರಟಿದೀವಿ ಫುಲ್ಲು ಜೋಶ್. ಅವರೆಲ್ಲ ಹಿಂಗೆ ನೋಡ್ತಾರೆ, ಇವ್ರ್ಯಾರು ಲಾಗರ್ ಅಂತ. ಹೌದು ಕಣಪ್ಪ, ಮಿನಿ ಲಾಗರ್ ಇನ್ನ ಏನು ದೊಡ್ಡದಾಗಿ ಬೆಳೆದಿಲ್ಲ, ಬೆಳಿತಾ ಇದೀವಿ. ನಿಮ್ಮಂತ ಬೆಳೆಸಿರೇ ಬೆಳಿತೀವಿ. ಇಲ್ಲಿ ಆರ್ಕೆಸ್ಟ್ರಾನೇನ ಏನೋ ನಡೀತಾ ಐತಿ ಇಲ್ಲಿ. ಆರ್ಕೆಸ್ಟ್ರಾನ ಏನು? ಆರ್ಕೆಸ್ಟ್ರಾನೇ ಗೈಸ್. ಗಣೇಶಂದು ನೋಡಿ ಗಾಯ್ಸ್, ಇಲ್ಲಿಂದಾನೇ ಝೂಮ್ ಆಗ್ತೀನಿ ಬಿಡು ನಾನು. ಇಲ್ಲಿಂದಾನೇ ನೋಡ್ಕೊಂಡ್ಬಿಡ್ರಿ ಆರ್ಕೆಸ್ಟ್ರಾನ. ನಮ್ಮದ್ರಲ್ಲಿ ಇಷ್ಟು ಕ್ವಾಲಿಟಿ ಐತೆ ಅಂದ್ರೆ ಇಲ್ಲಿಂದಾನೇ ಗೊತ್ತಾಗ್ಬಿಡುತ್ತೆ. ಸಿಂಹ, ನಾವು ಸಿಂಹಗಳು ಅದಕ್ಕೆ. ಯಾರೋ ಸಿಂಹ, ಯಾರು ಸಿಂಹಗಳೇ ಕಾಣಿಸ್ತಾ ಇಲ್ಲ. ಕೈ ಮುಕ್ಕೊಳ್ರಿ, ಎಲ್ಲೆಲ್ಲಿ ದೇವಸ್ಥಾನ ಕಾಣುತ್ತ ಅಲ್ಲೆಲ್ಲ ಕೈ ಮುಕ್ಕೊಳ್ರಿ, ತೋರಿಸ್ತೀನಿ ನೀವು ನೋಡ್ರಿ. ಕಾಣದೇ ಇಲ್ಲ ಈಗ ನಾನು. ಕತ್ತಲಲ್ಲಿ ಏನದ ಸಾಂಗು, ಕತ್ಲಲ್ಲಿ ಕಳ್ಳಿಗೆ ಜಾಮೂನು ತಿನ್ಸಕ್ಕೆ ಯಾವ ಆಲ್ರೆಡಿ ಗಡ ಅನ್ನಿಸ್ತಾ ಐತೆ. ಈ ತರ ಹೋಯ್ತಾ ಇದೀವಿ ನಾವು. ನೈಟ್ ಎಲ್ಲ ಹಿಂಗೆ ಎಲ್ಲ ಊರಲ್ಲೂ ಆಲ್ಮೋಸ್ಟ್ ಲೈಟಿಂಗ್ಸ್ ಹಾಕೋರೆ. ಜಾತ್ರೆ, ದಸರಾ, ನಾಡ ಹಬ್ಬ ಟೈಮ್ ಆಯ್ತಲ್ಲ ಆಲ್ರೆಡಿ. ಇನ್ನೇನು ಇನ್ನೊಂದು 3 days ಏನಾಯ್ತಲ್ವಾ? ಹೌದು, ನಾಡ ಹಬ್ಬ ದಸರಾ ಸ್ಟಾರ್ಟ್. ಗೈಸ್ ಎಲ್ಲರಿಗೂ ಹ್ಯಾಪಿ ದಸರಾ. ಪಕ್ಕ ಸುಮ್ನೆ ಏಕ ಕೂತ್ಕೊಂಡು ಹೋಗ್ಬೇಕು, ಹ್ಯಾಪಿ ದಸರಾ ಅನ್ಬೇಕು. ಗೈಸ್ ಎಲ್ಲರಿಗೂ ಹ್ಯಾಪಿ ದಸರಾ. ಅಂಡ್ ನಿಮ್ ಮನೆಯರ್ಗೂ, ನಿಮ್ಮ ಫ್ಯಾಮಿಲಿ ಅಂಡ್ ಎಲ್ಲಾರ್ಗುನು ಒಳ್ಳೇದಾಗ್ಲಿ ಅಂತ ಕೇಳ್ಕಂತ ಚಾಮುಂಡೇಶ್ವರಿನ ನಡೀರಿ ಮುಂದೆ ಹೋಗೋಣ. ಆಗಿದ ತಕ್ಷಣ ಸ್ಟಾರ್ಟ್ ಚಳಿ. ಅಪ್ಪ ಹೋಗ್ತಾ ಚಳಿ ಸ್ಟಾರ್ಟ್ ಆಗ್ತಾ ಐತೆ. ಗೊತ್ತಿಲ್ಲ ಯಾರು ರೈಡರ್ಸ್ಗಳು ಎಷ್ಟೊತ್ತಿನವರೆಗೂ ಮೂಡಿರುತ್ತೋ ಗೊತ್ತಿಲ್ಲ. ಒಟ್ಟಿಗೆ ಚಳಿ ನಿಲ್ಲವರೆಗೂ ಹೊಡಿತಾ ಇರೋಗೆ. ನೋಡೋಣ ಬನ್ನಿ ಎಲ್ಲಿ ಹೋಗ್ತೀವಿ ಅಂತ. ತುಮಕೂರು ಟೋಲ್ ಅಲ್ಲೇ ಬಂತು. ಇನ್ನೇನು ಕ್ರಾಸ್ ಆಗಿದ ತಕ್ಷಣನೇ ತುಮಕೂರು ಟೋಲ್. ಅಬ್ಬಾ ಹಂಸು ಗುಮ್ತಾ ಗಾಡಿ ಆರಿಸ್ತಾ ಐತೆ ನನ್ನ, ಇಲ್ಲಿ ಆರಿಸ್ತಾ ಐತೆ ಸುಮ್ಮನೆ. ತಗ ಅಂತ ಆರಿಸ್ತಾ ಇದ್ ನನ್ಗೆ. ಏನ್ ಮಾಡ್ಲಿ, ಕೂತಿರೋದು ಹಿಂಗ ಓಡಿಸ್ತಿರೋ ಹೊಡಿತೈತೆ. ನೀನ್ ಆ ರೇಂಜಿಗೆ ಇಟ್ಕೊಂಡ್ಬಿಟ್ಟಿದ್ಯಾ ಶಾಕ್ ಅಬ್ಸರ್ನ. ನೋಡ್ರಿ ನಾನು ಆಗ್ಲೇ ಮನೆ ಹತ್ರ ಹೋಗ್ಬೇಕಾದ್ರೆ ಹಂಗೇನೆ ಎತ್ತೆಸಿತಾಯ್ತು. ನಾನ್ ಇದ್ರಾಗ ಹೆಂಗಪ್ಪ ಅವನ್ ಓಡಿಸ್ತಾನೆ ಅನ್ಕೊಂಡೆ. ಇವಂದೇ ಅಲ್ವಾ ಓಡಿಸ್ತಾನೆ ಬಿಡು ಅಂತ ಸುಮ್ನೆ ಅದೇ. ಸ್ಟಾರ್ಟ್ ಬಂದಿದೆ ತಲೆಗೆ, ಹೆಂಗ್ ಓಡಿಸ್ತಾನೆ ಅಂತ. ಹೆಂಗ್ ಓಡಿಸ್ತಾನಪ್ಪ ಅವನು ಅಂತ ಅನ್ಕೊಂಡಿದ್ದೆ. ಮನೆಗೆ ನನ್ ಗಾಡಿಲಿ ಕರೆಕ್ಟ್ ಆಗಿ ಹೆಡ್ಲೈಟ್ ಇರೋದೇ ಹೆಚ್ಚು. ಇನ್ನೇನು ಇಲ್ಲ, ಏನು ಇಲ್ಲ. ಸುಮ್ನೆ ಆಟೋ ಕೊಂಟು ಲೆಕ್ಕಕ್ಕಿಲ್ಲ ಅನ್ನಂಗೆ. ಗಾಡಿ ಒಟ್ಟಿಗೆ ರನ್ ಆಗುತ್ತೆ ಅಷ್ಟೇ. ಹೋಯ್ತಾ ಇರುತ್ತೆ. ಪೆಟ್ರೋಲ್ ಹಾಕಿದ್ರೆ ಓಡ್ತಾ ಇರುತ್ತೆ. ಪೆಟ್ರೋಲ್ ಇಲ್ಲ ಅಂದ್ರೆ ತೆಳ್ಳು ಅಂತ ಇದೆ. ಪೆಟ್ರೋಲ್ ಇಲ್ಲ ಅಂದ್ರೆ ತೊಳ್ಳು ಮಾರಾಯ, ರಾಕಿ ತೊಳ್ಳು ಮಾರಾಯ. ನೋಡ್ರಿ ಅಣ್ಣಾರು ಹೆಂಗ್ ಓಡ್ ಬರ್ತಾರೆ. ಏನ್ ಚಿಲ್ಲ ಬಂದಿದೀವಿ, ಆದ್ರೆ ಒಂದು ಟೀ ಅಂಗಡಿ ಇಲ್ಲ, ಏನಿಲ್ಲ. ಚಳಿ ನಡುಕೊಂಡ್ ಬಂದಿದೀವಿ. ಈಗ ಇದಕ್ಕಿಂತ ಮುಂದಕ್ಕೆ ಹೋಗಕ್ ಆಗಲ್ಲ. ಈ ಟೀಗೆ ಏನು ಇಲ್ಲ, ಬೇರೆ ಇವನು ಟೀ ಕುಡಿಬೇಕು ಅಂದ್ರು ಅದಕ್ಕೆ ಈಗ ಶಿಸ್ತಾಗೆ ಹೋಗ್ತಾ ಇರ್ತೀವಿ. ಮನೆ ಕಡೆ ಹೊಡ್ತೀವಿ, ಇನ್ಯಾಕೆ ಜಿಮ್ ಕಡೆ
ಮನೆ ಕಡೆ ಅಲ್ಲ, ಜಿಮ್ ಕಡೆ. ಜಿಮ್ಮಿಗೆ ಹೋಗ್ಬಿಟ್ಟು ಜಿಮ್ ಅಲ್ಲಿ ಮಲ್ಕೊಳ್ಳೋದು ಇವತ್ ನೈಟು. ಅಲ್ಲೂ ಕಳಿಯೋದು. ಆಲ್ರೆಡಿ ಟೈಮ್ ಬಂದ್ಬಿಟ್ಟು ನೋಡ್ರಿ 12 ಆಗೈತೆ. 12:22 ಸಾರಿ 12:22 ಆಗೈತೆ. ಈಗ ಶಿಸ್ತಾಗೆ ನೋಡ್ರಿ U-turn ನೋಡ್ಕೊಂಡು ಹೊಡ್ತಾ ಇರೋದೆ ಹಂಗೆ. ಏನಂತೀರಾ? ಅಲ್ಲೆಲ್ಲಾದ್ರೂ ಮಧ್ಯದಾಗ ಏನಾದ್ರು ಟೀ ಅಂಗಡಿ ಏನಾದ್ರು ಸಿಕ್ಕಿರಿ ಅಲ್ಲಿ ನಿಲ್ಲಿಸ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹೊರಡ್ತೀವಿ. ಬನ್ನಿ ಹೋಗೋಣ. ಎತ್ತಪ್ಪ ಗಾಡಿನ. ಅಯ್ಯೋ ತಡ್ರಪ್ಪ, ಚುಳಿ ಟೋಪಿ ಹಾಕ. ಚುಳಿ ಅಂದ್ರೆ ನಡಿಕೊಂಬಂದ ಪಾಪ ಟೋಪಿ ಹಾಕೊಂಡಂಗೆ ಇವಾಗ ಹಾಕಬೇಕು. ಇವಾಗ ಫುಲ್ ಕವರ್ ಮಾಡ್ಕೊಂಡು ಹೋಗ್ಬೇಕು, ಇಲ್ಲ ಅಂದ್ರೆ ಕಟ್ಕೊಂಡ್ಬಿಡು ಹಂಗೆ ಅಷ್ಟೇ. ನಾನು ಹೊಗೆ ನೋಡ್ರಿ ಹೊರಟಿದೀವಿ, ಈಗ ಹೋಗ್ತಾ ಇದೀವಿ. ಬನ್ನಿ ಈಗ ಹೋಗ್ಬಿಟ್ಟು ಯಾವ್ದಾದ್ರು ಟೀ ಅಂಗಡಿ ಸಿಕ್ಕಿರೆ ಅಲ್ಲಿ ನಿಲ್ಲಿಸ್ತೀವಿ. ಫುಲ್ ಟೀಗೆ ಕುಡಿತಾರೆ. ಕುಡಿದ್ಬಿಟ್ಟು ಓಡ್ತಾ ಇರೋದೆ ಡಗ 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 ಅನ್ನಿಸ್ಕೊಂಡು ಅಟ್ಲೀಸ್ಟ್ ಬುಲೆಟ್ ಹೊಡ್ಕೊಂಡು ಹೋಗ್ತಾ ಇರೋದೆ. ಈಗ ಬನ್ನಿ ಹೋಗೋಣ, ಹೋಗ್ಬಿಟ್ಟು ಸಿಗ್ತೀವಿ. ಒಂದು ಪ್ರೇಮಿಗಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ, ಈ ತಿರುಗು ಭೂಮಿ ತಿರುಗದೆಂದು ಒಂದು ಕ್ಷಣ, ಇಲ್ಲಿ ಸನಿಹ ಉಂಟು ವಿರಹವುಂಟು ಪ್ರತಿದಿನ, ಪ್ರತಿ ಹೆಜ್ಜೆಯಲ್ಲೂ. ಗೈಸ್ ನೋಡ್ರಿ ಕೊನೆಗೂ ಟೀ ಸ್ಟಾಲ್ ಸಿಕ್ಬಿಡ್ತು. ಎಲ್ಲಿದ್ದೀವಿ ಅಂತ ಗೊತ್ತಿಲ್ಲ ಅನ್ಕೊಂಡೆ ಬಂದಿದೀವಿ. ಬನ್ನಿ ಹೋಗೋಣ. ಕೊನೆಗೂ ಬ್ಲಾಕ್ ಕಾಫಿ ಜೈ. ಸುಮ್ಮನೆ ಸ್ವಲ್ಪ ಹಿಂಗ್ ಹಿಡ್ಕೊ. ಗೈಸ್ ನೋಡ್ರಿ ಬ್ಲಾಕ್ ಕಾಫಿ ಕುಡಿತಾ ಇದ್ದೀವಿ. ಅವನು ಟೀ ಕುಡಿತಾವನೆ, ನಾನು ಬ್ಲಾಕ್ ಕಾಫಿ ಕುಡಿತಾ ಇದ್ದೀನಿ. ಜರಾತು ಯಪ್ಪ ರಾ ಹೊಡ್ದಂಗ ಐತಿ ಈಗ. ಈ ಚಳಿಗೂ ಅದಕ್ಕೂ ನೋಡ್ರಿ ಇಲ್ಲಿ ಎದ್ದು ಬರಲ್ಲ ಇನ್ನ. ಎಲ್ಲಿದ್ದೀವಿ ಅಂತ ಕಮೆಂಟ್ ಮಾಡಿ. ನೀವೇನು ಎಲ್ಲಿದ್ದೀವ ಕಮೆಂಟ್ ಮಾಡ್ಲಿ, ಸುಮ್ಕಿರಿ ಬೇಡ. ಅವ್ರು ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ. ಪ್ಲೇಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ನೀವು ಹೇಳ್ತೀರಾ, ಇಲ್ಲ ಅಂದ್ರೆ ಹೇಳಲ್ಲ ಅಂತ. ಬೆಂಗಳೂರಾಗಿರೋರು ಆಲ್ಮೋಸ್ಟ್ ಎಲ್ಲ ಹೇಳ್ತಾರೆ, ಬೇರೆ ಹೊರಗಡೆ ಇರೋರು ಯಾರು ಹೇಳಲ್ಲ. ನೋಡ್ರಿ ಬ್ಲಾಕ್ ಕಾಫಿ ಕುಡಿಕೊಂಡು ಸ್ಪೆಂಡರ್ ಅಲ್ಲಿ ನಿಲ್ಸಿದೀನಿ ನೋಡ್ರಿ. RX ಇದ್ದಂಗೆ ಐತದು. ಹ್ಯಾಂಡ್ಲ್ ಅದ್ರದ್ದೇ ಅಲ್ವಾ ಅದು? ಬೇರೆದಾ? ಬಾರ್ ಹ್ಯಾಂಡ್ಲು ಅಂತಾರಲ್ಲ, ಅದೇ ತಾನೇ ಇದು? ಯು ಹ್ಯಾಂಡ್ಲು. ಯು ಹ್ಯಾಂಡ್ಲಾ? ಯಪ್ಪ ನಾವು ಸೈಕಲ್ಗೆ ಹಾಕಕ್ ಅಂತ ಹ್ಯಾಂಡ್ಲು ಹುಡುಕ್ತಿದ್ವಿ. ಸೈಕಲ್ ಹಾಕೊಂಡು ಅದಕ್ಕೆ ಹಾಕೊಂಡು ದೊಡ್ಡದಾಗಿ ಹಿಂಗ್ ಕೈ ವೈಡ್ ಹಿಡ್ಕೊಂಡು ಓಡ್ಸೋದು ಸೈಕಲ್ನ. ಕೊಂಬ್ ಬರುತ್ತಲ್ಲ, ಆ ಕೊಂಬ್ ಉಲ್ಟಾ ಹಾಕೊಂಡ್ಬಿಡೋದು. ನೋಡ್ರಿ ಕುಡ್ದೆ ಕೊನೆಗೂನು. ಈಗ ನಿದ್ದೆ ಏನ್ ಬರಲ್ಲ, ಆದ್ರೆ ಚಳಿ ಮಾತ್ರ ಆಗುತ್ತೆ. ಯಾವ್ದೇ ಕಾರಣಕ್ಕೂ ಚಳಿ ತಪ್ಪಲ್ಲ. ಇನ್ನೊಂದು 25 ಕಿಲೋಮೀಟರ್ ಅಷ್ಟೇ. ಇನ್ನೊಂದು 25 ಕಿಲೋಮೀಟರ್ ಐತೆ, ಮುಗಿಸ್. ಈಗ ಆಲ್ರೆಡಿ 20 ಆಗೈತೆ, ಇನ್ 20 ಐತೆ. ನುಗ್ತಾ ಇರೋದೆ ಗಾಯ್ಸ್. 22 ಗುರು ಇರೋದೆ, ತೊಡೆ ತಡ್ತಾ ಇರೋದೆ. ಎಲ್ಲಿ 22 ಹೊಡೆದಿದೀವಿ ದವಸ್ಪೇಟೆಯಿಂದ. ನೋಡ್ರಿ ಗಾಯ್ಸ್ 34 ನಿಮಿಷ ಅಲ್ಲ ನಾನು ಹೊಡೆದಿರೋದು, ಬರೀ 4 ಗಂಟೆಲಿ ಹೊಡೆದಿದ್ದೀನಿ. ಅದು ನಮ್ಮ RX-ಗೆ. ಬನ್ನಿ ಹೋಗ್ತೀವಿ, ಹೋಗ್ಬಿಟ್ಟು ಸಿಗ್ತೀವಿ. ಕಾರ್ ಇದ್ರು ಈ ಚಳಿಲಿ ಇದು ಈ ಗಾಡಿಲಿ ಬರ್ಬೇಕಾಗಿತ್ತು. ಆದ್ರೂನು ಇದೊಂಥರ ಕ್ರೇಜಿ ಎಕ್ಸ್ಪೀರಿಯನ್ಸ್ ಅಲ್ವಾ? ಹೌದು, ಚೆನ್ನಾಗೈತೆ. ಚಳಿ ತಡಿಯಕ್ ಆಯ್ತಿಲ್ಲ, ಹೇಳ್ಕೊಳಕ್ ಆಗ್ತಿಲ್ಲ, ಬಿಡ್ತಾ ಇಲ್ಲ ವಿಡಿಯೋದಲ್ಲಿ. ಅದೆಲ್ಲ ನಿಮಗೋಸ್ಕರ ಗೈಸ್. ನೆಕ್ಸ್ಟ್ ಇವಾಗ ಬೈಕಲ್ಲಿ ಬಂದಿದೀವಿ, ನೆಕ್ಸ್ಟ್ ತಾರಲ್ಲಿ. ತಾರು ಇಲ್ಲ ಅಂದ್ರೆ ಇನೋವಾ, ಈ ತರ ದೊಡ್ಡ ಕಾರಲ್ಲಿ ಬರೋ ತರ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಮತ್ತೆ ಸಪೋರ್ಟ್ ಮಾಡಿ. ಈಗ ಹೋಗ್ತಾ ಹೋಗ್ತಾ ನಿಮ್ ಹತ್ರ ಸಿಗ್ತಾ ಇರ್ತೀವಿ, ನೋಡ್ತಾ ಇರ್ರಿ. ಬರ್ತಾರೆ, ಇನ್ನೂ ಎಂಜಾಯ್ಮೆಂಟ್ ಜಾಸ್ತಿ ಇರುತ್ತೆ. ಹೌದು, ಇನ್ನ ಎಂಜಾಯ್ಮೆಂಟ್ ಇರುತ್ತೆ. ಹೌದು, ನೋಡ್ತಾ ಇರಿ ಹಂಗೇನೆ. ನೋಡ್ತಾ ಇದ್ರೆ ನಿಮಿಗೂ ಖುಷಿ, ನಮಿಗೂ ಖುಷಿ.
ನಾವು ಖುಷಿಯಾಗಿದ್ರೆ ನೀವು ಖುಷಿಯಾಗಿರ್ತೀರಾ, ನೀವು ಖುಷಿಯಾಗಿದ್ರೆ ನಾವು ಖುಷಿಯಾಗಿರ್ತೀವಿ ಅಂತ ಹೇಳ್ತಾ ಮುಂದೆ ಹೋಗೋಣ ಅಂತ ಹೈವೇಗಳು ಎಷ್ಟು ಪ್ರಶಾಂತವಾಗಿರ್ತಾರೋ ಅಷ್ಟು ಖರಾಬು ನೋಡ್ರಿ, ಎಷ್ಟು ಚೆನ್ನಾಗೈತೆ ಹೈವೇ, ಆದ್ರೆ ಅಷ್ಟೇ ಖರಾಬು. ನುಗ್ಲೆ ಗಾಡಿ ನುಗ್ಲೆ. ಆಲ್ರೆಡಿ 8ನೇ ಮೈಲಿ ಬಂದ್ವಿ, ಮತ್ತೆ ರಿಟರ್ನ್ ಕಮ್ ಬ್ಯಾಕ್. ಅಪ್ಪ ಎಣ್ಣೆ ಮೇಲೆ ಬೈಕಲ್ಲಿ ಆಲ್ರೆಡಿ ಬಂದ್ವಿ, ಓನ್ಲಿ 10 minutes, ಅದು ಸ್ಪೆಂಡರ್ ಪ್ಲೇಸ್ ಅಲ್ಲಿ. ಮೈಲಿ ಈಗ ಶಿಸ್ತಾಗೆ ಜಿಮ್ ಹತ್ರ ಹೋಗ್ಬಿಟ್ಟು ಪಾಚ್ಕೊಳ್ಳೋದಷ್ಟೇ. ಏನಿಲ್ಲ, ನಾವು ಲೆಗ್ ವರ್ಕೌಟ್ ನಾವು ಲೆಗ್ ವರ್ಕೌಟ್ ಎಷ್ಟು ಗಂಟೆಗೆ ಮುಗಿಸ್ತೀವೋ ಅಷ್ಟು ಗಂಟೆಗೆ ಬಂದಿದೀವಿ ಕರೆಕ್ಟ್ ಆಗಿ. ಕೊನೆಗೂ ಬಂದ್ವಿ ನೋಡ್ರಿ, ಜಿಮ್ ಹತ್ರ ಇದ್ದೀವಿ. ಈಗ ಮನೆ ಹತ್ರ ಹೋಗ್ಬಿಟ್ಟು ಶಿಸ್ತಾಗಿ ಮಲ್ಕಂತೀವಿ. ಇಲ್ಲಿ ಜಿಮ್ ಅಲ್ಲಿ ಬೇಡ ಅಂತ ಅಂದ್ಬಿಟ್ಟು ಮನೆ ಹತ್ರ ಹೋಗ್ತಾ ಇದೀವಿ ನೋಡ್ರಿ. ಶರತ್ ಇದೇ ಮೇನ್ ಇಂಪಾರ್ಟೆಂಟ್. ಎಲ್ಲರೂ ವಿಶ್ ಮಾಡ್ರಿ ಶರತ್ಗೆ. ವಿಶ್ ಯು ಹ್ಯಾಪಿ ಬರ್ಡೇ ಶರತ್. ಥ್ಯಾಂಕ್ ಯು ಕಂಗ್ರಾಚುಲೇಷನ್. ಬರ್ಡೇ ಬಾಯ್ ಬರ್ಡೇ ಇವತ್ತು ನನ್ ಜೊತೆನೆ ಬರ್ಡೇ ಬಾಯ್ ಇದ್ದ. ನೈಟ್ ಔಟು ಅದು ಹೆಂಗ್ ಓದೋ ಒಂದು ಅಲ್ಲ, ಈ ಬರ್ಡೇ ಗ್ಯಾಪ್ನ ಕೇಳ್ಕ ನೆಕ್ಸ್ಟ್ ಸಿಗೋವರ್ಗ. ನೆಕ್ಸ್ಟ್ ಸಿಕ್ಕಿದ್ದಾದ್ಮೇಲೆ ಓದ್ ಬರ್ಡೇಗ್ ಆತರ ಐತಿ, ಈ ತರ ಅಲ್ಗೋಗಿದ್ದೆ ಇಲ್ಗೋಗಿದ್ದೆ ಒಂದು ಮೆಮೊರಿ ಕ್ರಿಯೇಟ್ ಮಾಡಿದೀನಿ ಗೈಸ್ ನಾನು. ನನಗೂ ಇವತ್ತು ಲೆಗ್ ಹೊಡ್ಕೊಂಡು ಮಾಡೋಕೆ ಮೂಡಿರ್ಲಿಲ್ಲ, ಏನೋ ನಾನ್ ಮಾಡೋಣ ಅಂತ ಬಂದಿದ್ದೆ. ನೀನ್ ಹೇಳಿದ್ಕು ಅದಕ್ಕೂ ಕರೆಕ್ಟ್ ಮ್ಯಾಚ್ ಆಯ್ತು. ಅದೇನ್ ಕೋದೋ ಏನ್ ಮಾಡ್ದೋ ಒಂದು ಗೊತ್ತಿಲ್ಲ, ಸುಮ್ನೆ ಹೋದ್ವಿ, ಒಟ್ಟಿಗೆ ಬಂದ್ವಿ ಅಷ್ಟೇ ಕಂಟೆಂಟು. ಓಕೆ ಗೈಸ್, ಈಗ ಶಿಸ್ತಾಗಿ ಈ ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ, ಅಂತವರೆಗೂ ಮಿಸ್ ಮಾಡ್ಕೊಂತಾರಿ. ಈ ತರ ಕ್ರೇಜಿ ಕಂಟೆಂಟ್ ಜೊತೆ ನಿಮ್ಮ ಹತ್ರ ಸಿಗ್ತೀವಿ. ಇಂತರ ಕ್ರೇಜಿ ಕಂಟೆಂಟ್ ಜೊತೆ ನಿಮ್ಮ ಹತ್ರ ಸಿಗ್ತೀವಿ ಅಂತ ಹೇಳ್ತಾ ಬಾಯ್ ಹೇಳ್ತಾ, ಆದ್ರೂ ನೀವು ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಬೇಕು ಅಂತ ಹೇಳ್ತಾ ನಾನು ನಮ್ಮ ಬರ್ಡೇ ಬಾಯ್ನು ಅಷ್ಟೇ ಹೇಳ್ತಾನೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ. ನೆಕ್ಸ್ಟ್ ಸಿಗೋಣ. See you in the next vlog ಅಂದ್ರೆ ನಾಳೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಗುಡ್ ನೈಟ್. ಹೋಗಿ ಮಲ್ಕೊಳ್ಳಿ. ಬಾಯ್, ಗುಡ್ ನೈಟ್. ಓಕೆ ಗೈಸ್, ಬಾಯ್.